ಹಾಯ್ ಹಲೋ ನಮಸ್ಕಾರ. ಬ್ಲಾಗ್ಸ್ ವಿತ್ ಕನ್ನಡಿಗ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಬಂದಿರುವಂತದ್ದು ಎಂ ಸ್ಕ್ವೇರ್. ಈ ಎಂ ಸ್ಕ್ವೇರ್ ಅಲ್ಲಿ ತುಂಬಾನೇ ಒಳ್ಳೆ ಫ್ರೈಡ್ ಐಟಮ್ಸ್ ನ ಮಾರ್ತಾ ಇದಾರೆ ಕಣ್ರಿ. ಬಜೆಟ್ ಅಲ್ಲಿ ಹುಡುಗರಿಗೆ ಆಗ್ಬೋದು, ಹುಡುಗಿರಿಗೆ ಆಗ್ಬೋದು, ಫ್ರೆಂಡ್ಸ್ಗೆ ಆಗ್ಬೋದು, ಒಂದು ಒಳ್ಳೆ ಗೆಟ್ ಟುಗೆದರ್ ಆಗಕ್ಕೆ ಅಥವಾ ಕೂತ್ಕೊಂಡು ಚಾಟ್ ಮಾಡ್ಕೊಂಡು ಆರಾಮಾಗಿ ತಿನ್ಕೊಂಡು ಒಂದು ಒಳ್ಳೆ ಬಜೆಟ್ ಅಲ್ಲಿ ಚಾಟ್ಸ್ ಐಟಮ್ ಆಗ್ಬೋದು, ಆ ಥರ ಸ್ನಾಕ್ಸ್ ತರ ಇರುವಂತದ್ದು ವೆಜ್ ನಾನ್ ವೆಜ್ ಎರಡು ಐಟಮ್ ತಿನ್ಬೇಕು ಅಂದ್ರೆ ಎಂ ಸ್ಕ್ವೇರ್ಗೆ ಬರಬೇಕು ಅಂತಾನೆ ಹೇಳ್ತೀನಿ. ಎಂ ಸ್ಕ್ವೇರ್ ಇರೋದು ಎಲ್ಲಿ ಅಂತೀರಾ? JLB ರೋಡ್. ನೀವೇನ್ ನೋಡ್ತಾ ಇದ್ದೀರಾ, ಇದು JLB ರೋಡು. ಸೆಂಟ್ರಲ್ ಸಿಲ್ಕ್ ಅಲ್ಲಿ ಕೆಲಸ ಮಾಡ್ತಾರಂತವ್ರಿಗೆ ಕೊಟ್ಟಿರುವಂತ ಕ್ವಾರ್ಟರ್ಸ್. ಆ ಕ್ವಾರ್ಟರ್ಸ್ ಆಪೋಸಿಟ್ ಸೈಡ್ಗೆ ಇರುವಂತದ್ದು. ಇಲ್ಲಿ ಬಜೆಟ್ ಅಲ್ಲಿ ಒಳ್ಳೊಳ್ಳೆ ಐಟಮ್ಗಳಿದಾವೆ, ಫ್ರೈಡ್ ಐಟಮ್ಸ್, ವೆಜ್ ಕೂಡ ಇದೆ, ನಾನ್ ವೆಜ್ ಕೂಡ ಇದೆ. ಬಂದು ಟೇಸ್ಟ್ ಮಾಡ್ಬೋದು. ಪ್ಲೇಸ್ನ ರಿವೀಲ್ ಮಾಡೋಣ, ಯಾವ ರೀತಿ ಮಾಡ್ತಾರೆ ಅನ್ನೋದು ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ತಿಳಿಸ್ಕೊಡ್ತೀನಿ. ಇನ್ನು ಯಾರು ನಮ್ಮ ಚಾನಲ್ ನೋಡ್ತಾ ಇರೋರು ಫಾಲೋ ಮಾಡಿ, ನಾನು ಫಾಲೋ ಮಾಡ್ರಪ್ಪ, ಸಬ್ಸ್ಕ್ರೈಬ್ ಮಾಡಿಲ್ಲ ನಾನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ. ನೀವು ಐಟಮ್ ಕೂಡ ನೋಡ್ಬೋದು, ಫುಲ್ಲಿ ಲೋಡೆಡ್ ಆಗಿ ಕೂಡ ಇದೆ. ಏನೊಂದು 99 ರುಪೀಸ್ಗೆ ಇಷ್ಟು ಫುಲ್ಲಿ ಲೋಡೆಡ್ ಆಗಿ ಕೊಡ್ತಾ ಇದ್ದಾರೆ. ನೀವು ಅಬ್ಸರ್ವ್ ಮಾಡ್ಬೋದು ಯಾವ ರೀತಿ ಇದೆ ಅಂತ. ಈ ರೀತಿ ಕಂಪ್ಲೀಟ್ಲಿ ಫುಲ್ಲಿ ಲೋಡೆಡ್ ಆಗಿರೋಂಥದ್ದು 99 ರುಪೀಸ್ಗೆ ಬಜೆಟಲ್ಲಿ ನಿಮಗೆ ಒಂದು ಒಳ್ಳೆ ಈವ್ನಿಂಗ್ ಟೈಮು ತಿನ್ನಬೇಕು ಅಂತಂದರೆ ಬಂದು ಟ್ರೈ ಮಾಡಿ ಅಂತ ಹೇಳ್ತೀನಿ. ಟೇಸ್ಟ್ನ ಯಾವ ರೀತಿ ಇದೆ, ಹೇಗಿದೆ ಅಂತ ತಿಂದು ನಾನು ನಿಮಗೂ ಕೂಡ ತಿಳಿಸ್ಕೊಡ್ತೀನಿ. ಬನ್ನಿ ತಿಳಿಸ್ಕೊಡ್ತೀನಿ. ಈಗ ನೋಡ್ಬೋದು ನೀವು ಇಲ್ಲಿ ಮೊದಲನೇದಾಗಿ ಏನು ಫ್ರೈಡ್ ಪಾಪ್ಕಾರ್ನ್ ಇದೆ, ನೀವು ಅಬ್ಸರ್ವ್ ಮಾಡ್ಬೋದು. ತುಂಬಾ ಬಜೆಟಲ್ಲಿ ನಿಮಗೆ ಕೊಡ್ತಾ ಇದ್ದಾರೆ. ಚಿಲ್ಲಿ ಚೀಸ್ ಫ್ರೈಡ್ ವಿತ್ ಪಾಪ್ಕಾರ್ನು ನಾನು ತಿಂತಾಯಿದ್ದೀನಿ. ತುಂಬಾ ಸ್ಪೈಸಿಯಾಗಿದೆ, ಅಷ್ಟೇ ಕ್ರಿಸ್ಪಿಯಾಗಿ ಕೂಡ ಇದೆ. ಬಿಸಿ ಬಿಸಿ ಇಲ್ಲೇ ಬಂದು ನೀವು ತಿನ್ಬೋದು ಅಂತ ಹೇಳ್ತೀನಿ. ನನಗಂತೂ ಟೇಸ್ಟು ಚೆನ್ನಾಗಿದೆ. ಫ್ರೈಡ್ಸು ಮತ್ತು ಕಂಪ್ಲೀಟ್ಲಿ ಬೋನ್ಲೆಸ್ಸು ಏನು ಈ ಪಾಪ್ಕಾರ್ನ್ ಹಾಕಿದಾರಲ್ಲ, ಚಿಕನ್ ಪಾಪ್ಕಾರ್ನ್ ತುಂಬಾ ಬೆಸ್ಟ್ ಪ್ರೈಸ್ಗೆ 99 ರುಪೀಸ್ಗೆ ನೀವು ಎಲ್ಲೂ ಸಿಗೋಲ್ಲ. ಈ ಬಜೆಟಲ್ಲಿ ಇಷ್ಟು ಒಳ್ಳೆ ಐಟಮ್ನ ಬಂದು ನೀವು ಟೇಸ್ಟ್ ಮಾಡಬೇಕು ಅಂದರೆ JLB ರೋಡ್ ಎಂ ಸ್ಕ್ವೇರ್ಗೆ ಬರಬೇಕು ಅಂತ ಹೇಳ್ತೀನಿ. ಈಗ ನಾವೇನು ಬಂದಿದ್ದೀವಿ ಟೇಸ್ಟ್ ಮಾಡೋಕ್ಕೆ, ಗಾರ್ಲಿಕ್ ಚಿಕನ್ ಫಿಂಗರ್ ಅಂತ ನೋಡ್ಬೋದು. ಈ ರೀತಿ ಕಾಣುವಂಥದ್ದು ಪ್ರೈಸ್ ಕೂಡ ನಿಮಗೆ ಡಿಸ್ಪ್ಲೇ ಮಾಡ್ತೀನಿ, ಯಾವ ರೀತಿ ಇದೆ ಹೇಗಿದೆ ಅಂತ ನಾನು ತಿಳಿಸ್ಕೊಡ್ತೀನಿ. ಗಾರ್ಲಿಕ್ ಚಿಕನ್ ಫಿಂಗರು ಫುಲ್ಲಿ ಕ್ರಿಸ್ಪಿಯಾಗಂತೂ ಇದೆ. ಒಳ್ಳೆ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿ ಬೇಯಿಸಿದ್ದಾರೆ ಅಂತ ಕೂಡ ಹೇಳ್ಬೋದು. ಯಾವುದೇ ರೀತಿ ನಿಮಗೆ ಹಸಿ ಸ್ಮೆಲ್ ಇಲ್ಲ, ಆ ಥರ ಎಲ್ಲ ಬರೋಲ್ಲ. ತುಂಬಾ ಕ್ರಿಸ್ಪಿಯಾಗಿದೆ, ಸಖತ್ತಾಗಿದೆ. ಟೇಸ್ಟು ಮಸ್ಟ್ ಟ್ರೈ ಅಂತಲೇ ಹೇಳ್ತೀನಿ. ಇದನ್ನು ಕೂಡ ಒಂದೊಳ್ಳೆ ಈವ್ನಿಂಗ್ ಟೈಮಲ್ಲಿ ಒಳ್ಳೆ ಸ್ನ್ಯಾಕ್ಸ್ ಆಗುತ್ತೆ, ಸ್ಟಾರ್ಟರ್ ಅಂತ ಕೂಡ ಹೇಳ್ತೀನಿ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ನಿಮ್ಮ ಹೆಸರು? ವಿನಯ್ ಅಂತ. ವಿನಯ್ ಅಂತನಾ ಸರ್? ಏನೀಗ ಗಾರ್ಲಿಕ್ ಚಿಕನ್ ಫಿಂಗರ್ ತಿಂತಿದ್ದೀರಾ, ಯಾವ ರೀತಿ ಇದೆ ಸರ್ ಟೇಸ್ಟು?
ಚೆನ್ನಾಗಿದೆ ಸರ್, ಚೆನ್ನಾಗಿದೆ ಅಂತೀರಾ? ಟೇಸ್ಟ್ ಚೆನ್ನಾಗಿದೆ. ಓಕೆ, ಬೇರೆ ಏನು ಹೇಳಕ್ ಇಷ್ಟಪಡ್ತೀರಾ ಸರ್? ಬೇರೆ ಏನೇನು ಐಟಮ್ ತಗೊಂಡಿದ್ದೀರಾ ಇಲ್ಲಿ? ಸರ್ ಲೆಗ್ ಪೀಸ್ ಹೇಳಿದ್ದೀನಿ, Okay. ಲೆಗ್ ಪೀಸ್ ಕೊಡ್ತಾ ಇದ್ದೀರಾ. ಇದು ಟೇಸ್ಟ್ ಮಾಡೋಣ ಅಂದ್ಬಿಟ್ಟು ಇವತ್ತು ಬಂದೆ. Okay. ವೆಹಿಕಲ್ ಒಂಥರ ಯೂನಿಕ್ ಆಗಿತ್ತು, ನೋಡಿದೆ ಅದಕ್ಕೆ ಟೇಸ್ಟ್ ಮಾಡೋಣ ಅನ್ಕೊಂಡ್ ಬಂದೆ. ಕ್ಲೀನ್ ಆಗಿದೆ, ಕ್ಲೀನ್ ಆಗಿದೆ ಅಂತ ಹೇಳ್ತೀರಾ? ಚೆನ್ನಾಗಿದೆ, ಟೇಸ್ಟ್ ಆಗುತ್ತೆ. ಓಕೆ, ಹೊಸ ಕಸ್ಟಮರ್ ಇಲ್ಲಿಗೆ ಬರಬೇಕು ಅನ್ನೋಂಥವ್ರಿಗೆ ಏನು ಹೇಳಕ್ ಇಷ್ಟಪಡ್ತೀರಾ ಸರ್ ನೀವು? ಬಂದು ಟೇಸ್ಟ್ ಮಾಡಿ. ಹೊಸ ಸ್ಟಾರ್ಟ್ಅಪ್ ಮಾಡಿದ್ದಾರೆ ಹುಡುಗರು, ಅವರು ಸಪೋರ್ಟ್ ಮಾಡಿ. ಶೋರ್ ಸರ್, ಥ್ಯಾಂಕ್ ಯು. ಹಲೋ ಮೇಡಮ್, ನಮಸ್ತೆ. ನಮಸ್ತೆ ಸರ್, ನಮ್ಮ ನಿಮ್ಮ ಹೆಸರು? ನನ್ನ ಹೆಸರು ಜಸ್ಟಿನಾ ಅಂತ. ಓಕೆ, ಜಸ್ಟಿನ್ ಅವರೇ, ನೀವೇನ್ ಟೇಸ್ಟ್ ಮಾಡಿದ್ರಿ ಇಲ್ಲಿ? ನಾನಿಲ್ಲಿ ಲೆಗ್ ಟೇಸ್ಟ್ ಮಾಡಿದೆ. Okay. ತುಂಬಾ ಫ್ರೆಶ್ ಆಗಿತ್ತು ಚಿಕನ್, ಫ್ರೆಶ್ ಆಗಿ ಹೋಮ್ ಮೇಡ್ ಮಸಾಲ ಬೇರೆ Okay. ಚೆನ್ನಾಗಿತ್ತು. ಒಂಥರ ಮನೆ ಹೋಮ್ಲಿ ಫುಡ್ ಬೇಕು ಅಂದವ್ರಿಗೆ, ಫ್ರೆಶ್ ಆಗಿ Okay. ಚಿಕನ್ನೇ ಬೇಕು ಅಂದವ್ರಿಗೆ ಬಂದು ಟೇಸ್ಟ್ ಮಾಡಿ. ಏನದು ನೀವು ರೋಡ್ ಸೈಡ್ ಅಲ್ಲಿ ಮಾಡ್ತಾ ಇರೋದನ್ನ ತಿಂತಾ ಇದೀವಿ ಅನ್ನೋ ತರ ಯಾವುದೇ ರೀತಿ ಇಲ್ಲ? ಇಲ್ಲ ಇಲ್ಲ, ಏನು ಫೀಲ್ ಆಗಿಲ್ಲ ಸರ್. ಕಂಪ್ಲೀಟ್ಲಿ ಹೈಜೀನ್ ಹೈಜೀನ್ ತುಂಬಾ ಚೆನ್ನಾಗಿತ್ತು, ತುಂಬಾ ಹೈಜೀನ್ ಆಗಿದ್ದಾರೆ. ಎಲ್ಲಾನು ಅಷ್ಟೇ ನೀಟಾಗಿ ಕ್ಲಿಯರ್ ಆಗಿ ಇದ್ ಮಾಡಿ ಗ್ಲೌಸ್ ಹಾಕೊಂಡು ನೀಟಾಗಿ ಫ್ರೆಶ್ ಆಗಿ ಪ್ರಿಪೇರ್ ಮಾಡ್ತಿದ್ದಾರೆ. Okay. ಹೋಮ್ ಮೇಡ್ ಮಸಾಲ ಬೇರೆ ತುಂಬಾ ಚೆನ್ನಾಗಿದೆ ಸರ್, ಟೇಸ್ಟ್ ಎಲ್ಲ ಇಷ್ಟ ಆಯ್ತು? ತುಂಬಾ ಚೆನ್ನಾಗಿದೆ. ಬೇರೆ ಏನೇನು ಐಟಮ್ ಟೇಸ್ಟ್ ಮಾಡಿದ್ರಿ ಮೇಡಮ್? ಆಮೇಲೆ ಚಿಕನ್ ಪಾಪ್ಕಾರ್ನ್ ಟೇಸ್ಟ್ ಮಾಡಿದೆ, Okay, ಅದೇಗಿತ್ತು? ತುಂಬಾ ಚೆನ್ನಾಗಿತ್ತು, ಕ್ರಿಸ್ಪಿ ಆಗಿ ಎಲ್ಲ ಚೆನ್ನಾಗಿತ್ತು. Okay. ಪೆರಿ ಪೆರಿ ಮಸಾಲ ತುಂಬಾ ಚೆನ್ನಾಗಿತ್ತು. ಓಕೆ, ನೀವು ಹೊಸ ಕಸ್ಟಮರ್ಸ್ ಇಲ್ಲಿಗೆ ಬರಬೇಕು ಅನ್ನೋಂಥವ್ರಿಗೆ ನೀವ್ ಏನ್ ಹೇಳಕ್ ಇಷ್ಟಪಡ್ತೀರಾ? ಅದೇ ಅವ್ರಿಗೆ ಏನಾದ್ರು ಮನೆ ಫುಡ್ ಹೈಜೀನ್ ಆಗಿ ಇರ್ಬೇಕು ಅಂದ್ರೆ ಪ್ಲೀಸ್ ಒಂದ್ಸಲ ಬಂದು ವಿಸಿಟ್ ಮಾಡಿ ತಿನ್ಕೊಂಡು ಹೋಗ್ಬೋದು ಅಂತ ಹೇಳ್ಬೋದು. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್. ಸರ್, ನೀವು ಯಾವಾಗಿಂದ ಸ್ಟಾರ್ಟ್ ಮಾಡಿರೋದು ಸರ್ ಇಲ್ಲಿ? ಸರ್ ಇವಾಗ ಫ್ರೈಡೆಯಿಂದ ಶುರು ಆಗಿದ್ದು, ಲೈಕ್ 19th 19 ಸ್ಟಾರ್ಟ್ ಮಾಡಿದ್ದೀರಾ? ಓಕೆ, ಏನೇನು ಐಟಮ್ ಕೊಡ್ತಾ ಇದ್ದೀರಾ ಸರ್? ಈಗ ಒಟ್ಟು ಎಷ್ಟು ತರ ಐಟಮ್ಗಳಿದಾವೆ ಇಲ್ಲಿ? ಸರ್ ಇವಾಗ ವೆಜ್ ಇದೆ, ನಾನ್ ವೆಜ್ ಇದೆ. ಓಕೆ, ವೆಜ್ ಅಲ್ಲಿ 3 ಐಟಮ್ಸ್ ಇದೆ, ನಾನ್ ವೆಜ್ ಅಲ್ಲಿ 3 ಐಟಮ್ಸ್ ಇದೆ. ಓಕೆ, ಫ್ಯೂಚರ್ ಏನೋ ಐಟಮ್ಸ್ಗಳನ್ನ ಆ್ಯಡ್ ಮಾಡಬೇಕು ಅಂತ ಇಷ್ಟಪಡ್ತಾ ಇದ್ದೀರಾ? ಆ್ಯಡ್ ಮಾಡೋಣ ಅಂತ ಇದ್ದೀನಿ ಸರ್. ನೆಕ್ಸ್ಟ್ ವೀಕಿಂದ ಹೊಸ ಮೆನ್ಯೂ ಚೇಂಜ್ ಆಗುತ್ತೆ. ಓಕೆ, ಹೊಸ ಮೆನ್ಯೂ ಚೇಂಜ್ ಆದಾಗ ನಾನು ಅಪ್ಡೇಟ್ ಮಾಡ್ತೀನಿ. ನಮ್ಮದು ಇನ್ಸ್ಟಾಗ್ರಾಮ್ ಪೇಜ್ ಇದೆ, M Square ಅಂತ. M Square ಅಂತನಾ? ಹಾಂ, ಶೋರ್ ಸರ್. ಮತ್ತೆ ಆಯಿಲ್ ಯಾವ್ದು ಯೂಸ್ ಮಾಡ್ತಾರೆ ಸರ್ ಈಗ ಸದ್ಯಕ್ಕೆ? ಫ್ರೀಡಮ್ ಆಯಿಲ್ ಸರ್. ಫ್ರೀಡಮ್ ಆಯಿಲ್. ಯಾವುದೇ ರೀತಿ ನೀವು ಪ್ರತಿದಿನ ಫ್ರೆಶ್ ಆಯಿಲೇ ಹಾಕ್ತೀರಾ? ಹಾಂ, ಎಸ್ ಸರ್. ಪ್ರತಿದಿನ ಫ್ರೆಶ್ ಆಯಿಲೇ ಹಾಕಂಥದ್ದು, ಪ್ರತಿದಿನ ಕಸ್ಟಮರ್ಸ್ಗೆ ಹೈಜೀನ್ ಕೊಡೋಂಥದ್ದು. ಹಾಂ ಸರ್. ಓಕೆ, ಈಗ ಸದ್ಯಕ್ಕೆ ನೀವು ಎಲ್ಲ ಐಟಮ್ಸ್ಗಳು ಏನೋ ಮಾಡ್ತಾ ಇದ್ದೀರಲ್ಲ? ಹಾಂ ಸರ್. ವೆಜ್ಜು ನಾನ್ ವೆಜ್ ಎರಡು ಸಪ್ರೇಟ್ ಇದೆಯಾ ಅಥವಾ ಹೇಗಿದೆ ಸರ್? ಹಾಂ ಸರ್, ವೆಜ್ ನಾನ್ ವೆಜ್ ಸಪ್ರೇಟ್ ಇದೆ. ವೆಜ್ ಅವ್ರಿಗೆ ಸಪ್ರೇಟ್ ಇದೆ, ನಾನ್ ವೆಜ್ ಅವ್ರಿಗೆ ಸಪ್ರೇಟ್ ಇದೆ. ಓಕೆ, ಅದಕ್ಕೂ ಇದಕ್ಕೂ ಯಾವುದೇ ರೀತಿ ಟಚ್ ಆಗೋದು ಆ ಥರ ಎಲ್ಲ ಏನಿಲ್ಲ? ಇಲ್ಲ ಸರ್. ಓಕೆ, ಅವ್ರದ್ದು ಸಪ್ರೇಟ್ ಹೈಜೀನ್ ಮೇಂಟೈನ್ ಮಾಡ್ತೀವಿ ಸರ್ ನಾವು. ಓಕೆ, ಹೈಜೀನ್ ಇಂಪಾರ್ಟೆಂಟ್. ಓಕೆ, ನೀವೇನು ತೋರಿಸ್ತಿದ್ರಲ್ಲ, ಈ ಕಡೆ ಒಂದು ಸೈಡು ನಾನ್ ವೆಜ್ ಇದ್ರೆ ಇನ್ನೊಂದು ಸೈಡ್ ವೆಜ್ ಇರುತ್ತೆ. ಹಾಂ ಸರ್. ಬಟ್ ಅವ್ರದಕ್ಕೂ ಇದಕ್ಕೂ ಯಾವುದೇ ರೀತಿ ಟಚ್ ಇಲ್ಲ ಸರ್, ಕಂಪ್ಲೀಟ್ಲಿ ಸಪ್ರೇಟ್ ಹಾಂ ಆಗಿರುತ್ತೆ. ಸರ್. ಫ್ರೀಡಮ್ ಆಯಿಲ್ ಬಳಸ್ತಾ ಇದ್ದೀರಾ ನೀವು? ರೋಡ್ ಸೈಡ್ ಅಲ್ಲಿ ಇಷ್ಟು ಹೈಜೀನ್ ಕೊಡ್ತಾ ಇದ್ದೀರಾ, ಪ್ರೈಸ್ ಎಲ್ಲ ಬಜೆಟ್ ಅಲ್ಲೇ ಇದೆ. ಹೆಂಗೆ ಸರ್, ಹೇಗೆ ನಿಮಗೆ ವರ್ಕೌಟ್ ಆಗ್ತಾ ಇದೆಯಾ? ಯಾವ ರೀತಿ ಏನಕ್ಕೆ ಇಷ್ಟು ಕಡಿಮೆ ಬಜೆಟ್ ಎಲ್ಲ ಕೊಡಬೇಕು ಅನ್ನಿಸ್ತು? ಲೈಕ್ ಸ್ಟೂಡೆಂಟ್ಸ್ಗೆ ಮತ್ತೆ ಕಾಲೇಜ್ ಅಡಲ್ಟ್ಸ್ ಅವ್ರಿಗೆ ಫ್ರೀ ಬಜೆಟ್ ಇಲ್ಲಿ, ಲೈಕ್ ಲೋ ಬಜೆಟ್. ಓಕೆ, ಒಂದು ಕಡಿಮೆ ರೇಟಲ್ಲಿ ಒಂದು ಒಳ್ಳೆ ಚಾಟ್ಸ್ ಕೊಡೋಣ, ಸ್ನಾಕ್ಸ್ ಕೊಡೋಣ ಅನ್ನೋ ಥರ ನಿಮ್ಮ ಪ್ಲಾನಾ? ಹಾಂ ಸರ್. ಓಕೆ, ಎಲ್ಲ ಏನೇ ಇದ್ರು 100 ರೂಪೀಸ್ ಒಳಗಡೆ ಇದೆ ನಿಮ್ಮ ಮೆನು? ಹಾಂ ಸರ್, ಎಲ್ಲ 100 ರೂಪೀಸ್ ಒಳಗಡೆನೇ ಇದೆ. ಓಕೆ, 100 ರೂಪೀಸ್ ಒಳಗಡೆ ಆರಾಮಾಗಿ ಬಂದು ತಿಂದು ಕಸ್ಟಮರು ಹೋಗ್ಬೋದು. ಹಾಂ ಸರ್. ಓಕೆ ಸರ್, ಈಗ ಸದ್ಯಕ್ಕೆ ನೆಕ್ಸ್ಟ್ ಏನು ಕೊಡ್ತಾ ಇದ್ದೀರಾ ಸರ್ ನಮಗೆ? ಸರ್ ನೆಕ್ಸ್ಟ್ ನಿಮಗೆ ಲೆಗ್ ಕೊಡ್ತೀನಿ. ಚಿಕನ್ ಲೆಗ್ಗಾ? ಎಸ್ ಸರ್. ಓಕೆ ಸರ್, ಕೊಡಿ. ಫ್ರೈಡ್ ಚಿಕನ್ ಕೂಡ ರೆಡಿ ಆಗ್ತಾ ಇತ್ತು. ನೀವೇ ಕೂಡ ಐಟಮ್ನ ನೋಡ್ಬೋದು ಯಾವ ರೀತಿ ಹೈಜೀನ್ ಆಗಿ ಕೊಡ್ತಾ ಇದ್ರು ಅಂತ. ಪಾರ್ಸೆಲ್ ಕೂಡ ಕೊಡ್ತಿದ್ರು. ಪಾರ್ಸೆಲ್ನು ಕೂಡ ಅಷ್ಟೇ ತುಂಬಾನೇ ಸಖತ್ತಾಗೆ ಅಚ್ಚುಕಟ್ಟಾಗೆ ಮಾಡ್ಕೊಡ್ತಿದ್ರು ಅಂತಾನೆ ಹೇಳ್ಬೋದು. ನೋಡ್ಬೋದು ಯಾವ ರೀತಿ ಇದೆ ಅಂತ. ಕಂಪ್ಲೀಟ್ಲಿ ಬಾಕ್ಸ್ ಪ್ಯಾಕಿಂಗ್ ಆಗಿರುತ್ತೆ. ಮತ್ತೆ ನೇಚರ್ ಫ್ರೆಂಡ್ಲಿ, ಯಾವುದೇ ರೀತಿ ಇವರು ಕವರ್ ಯೂಸ್ ಮಾಡ್ತಾ ಇಲ್ಲ. ಇವರು ಯೂಸ್ ಮಾಡ್ತಾರಂಥದ್ದು ಪೇಪರ್ ಬ್ಯಾಗ್ಸು. ತುಂಬಾನೇ ಚೆನ್ನಾಗಿ ಕೊಡ್ತಿದ್ದಾರೆ ಐಟಮ್ಸ್ನ. ಬಂದು ನೀವು ಕೂಡ ಟೇಸ್ಟ್ ಮಾಡಿ ಅಂತ ಹೇಳ್ತೀನಿ. ಬಜೆಟ್ ಅಲ್ಲಿ ಒಂದೊಳ್ಳೆ ಸ್ಟಾರ್ಟರ್ಸ್ಗಳನ್ನ ಅಥವಾ ಸ್ನಾಕ್ಸು ಸಂಜೆ ಟೈಮಲ್ಲಿ, ಈಗಂತೂ ಮೈಸೂರಲ್ಲಿ ಮಳೆ ಇರೋದ್ರಿಂದ ಸಂಜೆ ಟೈಮಲ್ಲಿ ಏನಾರ ತಿನ್ಬೇಕು ಅನ್ಸುತ್ತೆ. ಆ ಟೈಮಲ್ಲಿ ಏನಾರ ತಿನ್ಬೇಕು ಅನ್ಸಿದಾಗ ನಾನ್ ವೆಜ್ ಅವ್ರಿಗೆ ವೆಜ್ ಅವ್ರಿಗೆ ಇಬ್ರಿಗೂ ಬೆಟರ್ ಆಪ್ಷನ್ ಆಗುತ್ತೆ M Square ಅಂತ ಹೇಳ್ತೀನಿ. ಬಂದು ಟ್ರೈ ಮಾಡಿ, ಟೇಸ್ಟ್ ಮಾಡಿ, ಎಂಜಾಯ್ ಮಾಡಿ. ಇವ್ರಿಗೂ ಒಂದು ಸಪೋರ್ಟ್ ಇರ್ಲಿ ಅಂತ ಹೇಳ್ತೀನಿ. ಇನ್ನ ಯಾರು ನನ್ನ ಚಾನಲ್ ನೋಡ್ತಾ ಇರೋರು ಇನ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ರಪ್ಪ. ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡಿಲ್ದಿರೋರು ಫಾಲೋ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ. ಲೆಗ್ ಕೂಡ ತಯಾರಾಗ್ತಾ ಇದೆ. ಚಿಕನ್ ಫ್ರೈಡ್ ಲೆಗ್ ಟೇಸ್ಟ್ ಮಾಡೋಣ ಯಾವ ರೀತಿ ಇದೆ, ಹೇಗಿದೆ ಅಂತ ಟೇಸ್ಟ್ ಮಾಡಿ ಹೇಳೋಣ. ನಮಸ್ತೆ. ನಮಸ್ತೆ ಸರ್. ಸರ್, ನಿಮ್ಮ ಹೆಸರು? ನಿತಿನ್ ಅಂತ. ನಿತಿನ್ ಅಂತನಾ? ಹೌದು. ಓಕೆ ಸರ್, ಇಲ್ಲಿ ಏನ್ ಟೇಸ್ಟ್ ಮಾಡಿದ್ರಾ ಸರ್? ಸರ್ ನಾವು ಇಲ್ಲಿ ಚಿಕನ್ ಪಾಪ್ಕಾರ್ನ್ ಟೇಸ್ಟ್ ಮಾಡಿದೀನಿ, ಮತ್ತೆ ಲೆಗ್ ಪೀಸ್ ಇದೆ. ಓಕೆ, ತುಂಬಾ ಚೆನ್ನಾಗಿರುತ್ತೆ. ಓಕೆ, ಮತ್ತೆ ನಮ್ಮ ಫ್ರೆಂಡ್ ಅಂಗಡಿ ಇದು. ಓಕೆ, ತುಂಬಾ ಚೆನ್ನಾಗಿ ಮಾಡ್ತಾ ಇದಾರೆ. ನ್ಯೂ ಸ್ಟಾರ್ಟ್ಅಪ್. ಸೊ ಎಲ್ಲ ಸಪೋರ್ಟ್ ಮಾಡಿ, ಎಲ್ಲ ಬೆಳೆಸಿ. ಓಕೆ, ನ್ಯೂ ಸ್ಟಾರ್ಟ್ಅಪ್ ಮಾಡ್ಯಾವ್ರಿ. ಓಕೆ ಸರ್, ಖಂಡಿತ ಎಲ್ಲ ಬೆಳೆಸ್ತಾರೆ ಅಂತಾನೆ ಹೇಳ್ತೀನಿ. ನೆಕ್ಸ್ಟ್ ಫ್ರೈಡ್ ಚಿಕನ್ ಟೇಸ್ಟ್ ಮಾಡೋ ಸಮಯ ಬಂದೇ ಬಿಡ್ತು. ಬನ್ನಿ ಟೇಸ್ಟ್ ಮಾಡೋಣ. ಫ್ರೈಡ್ ಚಿಕನ್ ಲೆಗ್ ಏನಿದು ರೆಡಿಯಾಗಿ ಬಂತು. ನೋಡೋಕ್ಕಂತೂ ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇತ್ತು. ಏನೊಂದು ಫ್ರೈಡ್ ಚಿಕನ್ನು
ತುಂಬಾ ಸಖತ್ತಾಗಿ ಕೂಡ ಮಾಡಿದರು ಮತ್ತು ಸೈಜ್ ಕೂಡ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ತೀನಿ. ಪ್ಲೈನಾಗಿ ಹಾಗೆ ಕೂಡ ಟೇಸ್ಟ್ ಮಾಡಿದೆ. ಸಖತ್ತು ಜ್ಯೂಸಿಯಾಗಿ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬೇಯಿಸಿದ್ರು. ಕೆಲವು ಕಡೆ ಚಿಕನ್ನ ಬೇಯಿಸ್ತಾರೆ, ನೀಟಾಗಿ ಬೇಯಿಸೋಕ್ಕೆ ಬರಲ್ಲ, ಒಂದು ಹದದಲ್ಲಿ ಬೇಯಿಸ್ಬಿಡ್ತಾರೆ, ಅದು ನೀಟಾಗೆ ಒಳ್ಳೆ ಹದವಾಗಿ ಬೆಂದಿರಲ್ಲ. ಬಟ್ ಅದು ನೋಡೋಕ್ಕೆ ಬೆಂದಿರೋ ರೀತಿ ಕಾಣಿಸುತ್ತೆ, ಬಟ್ ಒಳಗಡೆ ನೀಟಾಗಿ ಬೆಂದಿರಲ್ಲ. ಬಟ್ ಇದು ತುಂಬಾ ಚೆನ್ನಾಗಿ ಬೆಂದಿತ್ತು ಕೂಡ, ಒಳಗಡೆನೂ ಕೂಡ ನೀಟಾಗಿ ಬೆಂದಿತ್ತು. ಟೇಸ್ಟ್ ಅಂತೂ ತುಂಬಾ ಜ್ಯೂಸಿಯಾಗಿ ಟೆಂಡ್ರಿಯಾಗಿತ್ತು ಅಂತಲೇ ಹೇಳ್ತೀನಿ. ಅವ್ರು ಕೊಟ್ಟಿರೋಂಥ ಮಯೋನೀಸ್ ಆಗ್ಬೋದು, ಅವ್ರು ಕೊಟ್ಟಿರೋಂಥ ಸಾಸ್ ಆಗ್ಬೋದು, ಕ್ವಾಲಿಟಿ ಎರಡೂ ಕೂಡ ತುಂಬಾ ಚೆನ್ನಾಗಿತ್ತು. ಕಂಪ್ಲೀಟ್ಲಿ ಏನು ಈ ಲೆಗ್ನ ತಿಂದು ಈ ವಿಡಿಯೋನ ಎಂಡ್ ಮಾಡೋಂಥ ಟೈಮು. ಇನ್ನೂ ಯಾರು ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಫಾಲೋ ಮಾಡ್ರಪ್ಪ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ಹಾಗೆ ಇನ್ನು ಮುಂದೆ ನಾನು ಹಾಕೋಂಥ ವಿಡಿಯೋ ನೆಕ್ಸ್ಟ್ ಅಪ್ಡೇಟ್ ಬರಬೇಕು ಅಂದರೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತೀನಿ. ನೆಕ್ಸ್ಟ್ ನಾನು ಹಾಕೋಂಥ ವಿಡಿಯೋ ಮೊದಲನೇ ಅಪ್ಡೇಟ್ ನಿಮಗೆ ಬರುತ್ತೆ. ಎಮ್ ಸ್ಕ್ವೇರ್ಗೆ ಬನ್ನಿ, ಒಳ್ಳೆ ಫ್ರೈಡ್ ಐಟಮ್ಸ್ನ ತಿಂದು ಎಂಜಾಯ್ ಮಾಡಿ ಅಂತ ಹೇಳ್ತೀನಿ, ವಿತ್ ಬಜೆಟಲ್ಲಿ.